ಪ್ರೇಮದಿ ರಾಗವ ಹಾಡುವೆ ನೀಗ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಕರದೊಡನೆ ಎಡೆಗೆ ಕರದೊಡನೆ ನೆಳೆಗೆ ಬಂದಿರುವೆ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ.
ಪರಾಗ ಸುಮಶರಣ ವೇಗ ಪ್ರಣಯಾನಂದದ ವೇಗ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರ ಚಿರ ನವರಾಗ ಲೀಲಾ ನವಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ಸ್ವಾಗತ ಸ್ವಾಗತ ಸ್ವಾಗತ. ವಾಸುದೇವ, ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ದೇವಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠರನ್ನು ತನ್ನ ಕುಲಪುರೋಹಿತರಾದಂತಹ ದೌಮ್ಯರನ್ನು ಸಂಧಿಗಾಗಿ ಆ ದುರ್ಯೋಧನ ಬಳಿಗೆ ಕಳಿಸಿರುವನು. ಆದರೆ ದುರ್ಯೋಧನನು ಸಂಧಿಗೆ ಸಮರ್ಥಿಸಿದ ಪ್ರಯತ್ನವೇ ಯುದ್ಧವೇನೋ ಬಂದುದಿದಂತೆ ತೋರುತ್ತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮಶೇನದಲ್ಲಿ ಮರೆತು ಆರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ಲೋಕ ಸೇವೆಯ ಅರಿಕೆಯನ್ನು ಒತ್ತಾಗಲಿ ನನ್ನ ವಿಶ್ರಾಂತಿ ದಿನಗಳು ಕೊನೆಗಂಟಾಗಿದೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏನು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ರಕ್ತದ ಚಕ್ರದೃಶಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ಜನ್ಮಿಸಿರುವ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗುತ್ತದೆ. ರುಕ್ಮಿಣಿ, ಯುದ್ಧವೇನೋ ಬಂದುದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಲ್ಲವೆಂದು ರುಕ್ಮಿಣಿ ಸ್ವಾಮಿ, ಪ್ರತಿಜ್ಞೆ ಮಾಡುವುದು ಪ್ರಿಯತಮೇ. ಪ್ರಾಣೇಶ್ವರ, ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ ದೇವಿ, ನಿನ್ನ ರಾಜನೀತಿ ಕೌಶಲವನ್ನು ನಾನೀಗ ತಾನೇ ಇರ್ತೀನು. ಆದರೂ ಇದು ಪರಿಹಾಸ್ಯವಿಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯನ್ನು ನಿವೇಶಿತನಾಗಿ ಈ ನನ್ನ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಹಾರೂಪವನ್ನು ಈ ಜನರು ನೋಡಿದರು. ಕಂಸ ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರದಿಂದಲೇ ಸೆರೆಬಡಿದು ಅವರ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು ಪ್ರಿಯತಮೇ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದ ಮೇಲೆ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಈ ಜನರು ನೋಡುವರು. ರುಕ್ಮಿಣಿ, ಸ್ವಾಮಿ, ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಮಹಾಪೌರುಷವೆಂದು ತಿಳಿದಿದೆ. ಆ ಅಜ್ಞಾನವನ್ನು ನಾನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲರಾರೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಲ್ಲಿ ನೂತನ ಬೆಳಕನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ಪತಿಯ ಕೈಗಳು ಸ್ವಚ್ಛೈಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು
ನೀನೇ ನಿನ್ನ ಕಣ್ಣಾರ ನೋಡಿಯಂತೆ ಬಾ ರುಕ್ಮಿಣಿ. ಹಾಗೆ ಆಗಲಿ ಸ್ವಾಮಿ. ಸಾರ್ಥಕಗೊಳಿಸಿ ಸತ್ಯ ಧರ್ಮದಲ್ಲಿ ನಡೆಸುವೆ ಜನರ ಈ ಚಿಂತನೆ ಚಿಂತನೆ. ಆದರೂ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ದುಷ್ಟ ಶಿಕ್ಷಣೆ, ಸೃಷ್ಟಿ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ಯದೇಯ. ನನ್ನ ನಿರಂತರದ ಪರಿಶ್ರಮದ ಸವಿಗನಸು. ನನ್ನ ಯೌವನವು ಕಳೆದು ವಾದಿತ್ಯಾದಿ ಅವಸ್ಥೆ ಉಂಟಾದರೂ ಸಹ ನನ್ನ ಕನಸು ಇನ್ನು ಕನಸಾಗೇ ಉಳಿದಿದೆ. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲೇ ಇಲ್ಲ. ಮಾನವನೇ ಮಾನವನ ಜಾತಿಯ ಪರಮಶತ್ರುವೆಂದು ನಾನು ಈಗ ತಾನೇ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ಅಂಬುದಿನಿಧಿಯನ್ನು ಉದಯಿಸಿದೆನು
ದೇವಿಯು ನಿನ್ನ ಭಾವ ನಿರ್ಮಿಸಿದಾತ ನವಗುಣದ ಶಕ್ತಿ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಶಕ್ತಿ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ರಚಿಸಿದಂತಹ ನಿತ್ಯ ಬಳುವಳಿಗೆಲ್ಲೇ ರಚಿಸಿದಂತಹ ನಿತ್ಯ ಬಳುವಳಿಗೆ ಸುಬೋಧಯನೇ ಶ್ರೀದೇವಿಯ ಉಳಿಸಿದೆನಾ ಸುರಭಿ ಸುಬೋಧಯನೇ ಶ್ರೀದೇವಿಯ ಉಳಿಸಿದೆನಾ ಬಂದನ್ನ ಬಂದಿಯೊಳಾನಂದ ಪಡಿಸು ಅಧಿದೇವತೆ ಅಂಬುದಿ ನಿಧಿಯನ್ನು ಉದಯಿಸಿದನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ನಾಡು ಭೈರಣ್ಣ ಉದಯ ರಂಗವ ನಾಡು ಭೈರಣ್ಣ ಉದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಆವಧೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶಿಖಿಲ ಜನಾರ್ದನ. ಆವಧೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶಿಖಿಲ ಜನಾರ್ದನ. ನಿರ್ವಾಣಿ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಪಾಂಡವರ ಮೇಲೆ ಯುದ್ಧ ಸಾರಿ ಕೃಷ್ಣ ಬಲರಾಮರ ಸಹಾಯವನ್ನು ಕೇಳಿ ಬರುತ್ತಿರುವುದು. ಬರಲಿ ಬರಲಿ. ಓಹೋ, ಮಧ್ಯಮ ಪಾಂಡವ ಅರ್ಜುನ ನನ್ನ ಮೇಲಿನ ಅನನ್ಯ ಭಕ್ತಿಯಿಂದ ಸಹಾಯವನ್ನು ಕೇಳಿ ಬರುತ್ತಿರುವುದು. ಬರಲಿ, ಯಾರೇ ಬಂದರೂ ಅವರವರ ಇಷ್ಟಾರ್ಥ ನೆರವೇರೇ ತೀರುವುದು. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರವುಳ್ಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿಶ್ಚಯಿಸಲ್ಪಡಬೇಕು. ನಾನೇ ಭಾಗ್ಯವಂತೆ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದ ಹೊಂದಿರುವ
ಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಸತ್ಯವೇ? ಸತ್ಯ. ನಂಬಬಹುದೇ? ನಂಬಬಹುದು. ಆಹಾ. ಓಹೋ. ಶ್ರೀಪತಿಗೆ ಅನುಕಾಲಾನಂದ ತಂದ ನಾನೇ ಭಾಗ್ಯವತಿ. ನಾನೇ ಭಾಗ್ಯವಂತ. ಹಾ, ನಾನೇ ಭಾಗ್ಯವತಿ. ನಾನೇ ಭಾಗ್ಯವಂತ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ. ಸ್ವಾಮಿ, ದೇವಿ, ನಾನೇ ಭಾಗ್ಯವತಿ ಅಲ್ಲವೇ? ಹೌದು ಹೌದು. ಸತ್ಯವೇ? ಸತ್ಯ ಸತ್ಯ. ಇಂದು ನಾನೇ. ಸ್ವಾಮಿ, ಸ್ವಾಮಿ, ದೇವಿ, ನಾನೇ ಅಲ್ಲವೇ? ಹೌದೌದು. ಸತ್ಯವಾಗಿ? ಸತ್ಯವಾಗಿಯೂ ನೀನೆ. ಇಂದು ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ದೇವಿ, ಸ್ವಾಮಿ, ಸ್ವಲ್ಪ ಕಾಲ ವಿಶ್ರಮಿಸಬೇಕು. ಹಾಗೆ ಆಗಲಿ.